ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹೊಸ ವರ್ಷದ ಮೊದಲನೇ ದಿನ ಆಗಿರುತ್ತೆ, ಹಾಗೆ ಯುಗಾದಿ ಹಬ್ಬ ಕೂಡ. ಎಲ್ಲರಿಗೂ ನಮಗೆ ಇದು ಹೊಸ ವರ್ಷದ ಆಗಮನ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಫುಲ್ ವ್ಲಾಗ್ ಯುಗಾದಿ ಹಬ್ಬದ್ದಾಗಿರುತ್ತೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಬೆಳಗ್ಗೆನೇ ಶುಭ ಸೂಚನೆ ಅಂತ ಹೇಳ್ಬೋದು. ಯುಗಾದಿ ಹಬ್ಬಕ್ಕೆ ಹಾಲೆಲ್ಲ ಹುಕ್ಕು ಬಿಟ್ಟಿತ್ತು. ನಾನಂತೂ ಏನು ಬೇಜಾರು ಮಾಡ್ಕೊಂಡಿಲ್ಲ, ಯಾವಾಗಲೂ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಸ್ಟವೆಲ್ಲ ಕ್ಲೀನ್ ಮಾಡಿ ಇಚ್ಛೆ ಏನಪ್ಪ ಈ ರೀತಿ ಆಯಿತು ಅಂತ ಅಂದ್ಕೊಳ್ತಿದ್ದೆ. ಬಟ್ ಹಬ್ಬದ ದಿನ ಹಾಲು ಬೇರೆ ಹುಕ್ತಲ್ವ, ಬೇಜಾರು ಮಾಡ್ಕೊಂಡಿಲ್ಲ. ಶುಭ ಸೂಚನೆ ಅಂತೇಳ್ಬಿಟ್ಟು ನಾನು ಏನು ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ ಅಷ್ಟೇ. ಬೆಳಗ್ಗೆನೇ ಎದ್ದು ಟೀ ಮಾಡಿಕೊಟ್ಟೆ. ಆ್ಯಕ್ಚುಲಿ ಇದು 6 o'clockಗೆ ಟೀ ಮಾಡಿದ್ದು ಅನಿಸುತ್ತೆ. ನಾನು ಅದಕ್ಕೂ ಮುಂಚೆನೇ ಎದ್ದು ಬೇಜಾನ್ ಕೆಲಸಗಳನ್ನು ಮುಗಿಸಿದ್ದೆ. ಜೊತೆಗೆ ಅತ್ತೆನೂ ಎದ್ದು ಅವರು ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡಿದರು. ಇಂದಿನ ವ್ಲಾಗಲ್ಲಿ ನಾನು ಏನೆಲ್ಲ ಅಡುಗೆಗೆ ತಯಾರಿ ಮಾಡಿಕೊಂಡೆ ಅಂತ ತೋರಿಸ್ದೆ. ಹಾಗೆ ಇವತ್ತಿನ ದಿನದಲ್ಲಿ ಏನೇನು ಮಾಡಿಕೊಂಡೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಡಲೆಬೇಳೆ ವಡೆಗೆ ಅಂದರೆ ಮಸಾಲೆ ವಡೆ ಅಂತಾರಲ್ಲ, ಅದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀವಿ. ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಗೆ ಈರುಳ್ಳಿ, ಒಂದು ಚಾಪರ್ಗೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿಯನ್ನು ತಿರುಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಪುದೀನ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಅಡುಗೆಗಳು ನಾನು 7 ಗಂಟೆಗೆಲ್ಲ ಮುಗಿಸಿದ್ದೆ. ಯಾಕೆಂದರೆ ನಾನು ಇಂದಿನ ವ್ಲಾಗಲ್ಲೇ ಹೇಳಿದ್ದೆ, ನಾನು ಸಮಾಧಿಗಳಿಗೆ ಮಾಡಿರುವಂಥ ಅಡುಗೆನೆಲ್ಲ ತೊಗೊಂಡು ಹೋಗ್ತಾರೆ, ಅದಕ್ಕೋಸ್ಕರ ಬೇಗ ಬೇಗ ಮಾಡಬೇಕು. ಆ್ಯಕ್ಚುಲಿ ನಾನು 2 ಗಂಟೆಗೆ ಎದ್ದೇಳಬೇಕು ಅಂತೇಳಿ ಮಲಗಿದ್ದು. ಬೈ ಮಿಸ್ಟೇಕಾಗಿ ಅಲಾರಮ್ ಇಡೋದು ಮರ್ತೋಗ್ಬಿಟ್ಟಿದ್ದೆ. ಎದ್ದೇಳೋಷ್ಟೊತ್ತಿಗೆ ಅದು ಅಮ್ಮ ಎಬ್ಬಿಸಿದ್ದು ನನಗೆ. ಇಲ್ಲ ಅಂದಿದ್ರೆ ನಿಜ 7 ಗಂಟೆ ಮೇಲೆ ಎದ್ದೇಳ್ತಿದ್ದೆ. ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಹಬ್ಬನೇ ಫ್ಲಾಪ್ ಆಗಿಬಿಡ್ತಿತ್ತು. ಬಟ್ ಅಮ್ಮ 5 ಗಂಟೆಗೆ ಎಬ್ಬಿಸಿದ್ರು. ಹೆಂಗೋ ಗಾಡ್ಸ್ ಗ್ರೇಟ್ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ರೆ 5 ಗಂಟೆ ಆಗಿಬಿಟ್ಟಿತ್ತು. ನಾನು ಅಮ್ಮ ಹತ್ರ, ಇಲ್ಲ ಅಮ್ಮ ನೀವು ಎದ್ದಿದ ತಕ್ಷಣವೇ ನನಗೂ ಎಬ್ಬಿಸ್ಬೇಕಾಗಿತ್ತು, ಅಡುಗೆ ಸ್ವಲ್ಪ ಬೇಗ ಬೇಗ ಮಾಡ್ಬೋದಾಗಿತ್ತು ಅಂತ ಹೇಳಿದೆ. ಇರಲಿ ಪರವಾಗಿಲ್ಲ, ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಂತ ಹೇಳಿದ್ರು. ಏನೇನು ಕೆಲಸ ಮಾಡಿದರು ಅಂತಂದರೆ, ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಟಿದ್ರು, ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಇಟ್ಟಿದ್ರು. ನಾನು ಹಿಂದಿನ ದಿನವೇ ತೋರಿಸಿದ್ನಲ್ವ, ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದನ್ನು ಹಚ್ಚಿ ಇಟ್ಟಿದ್ರು. ಏನು ಅಂತಂದರೆ ಚಿತ್ರಾನ್ನಕ್ಕೆ ಮತ್ತು ಪಲ್ಯಕ್ಕೆಲ್ಲ ಈರುಳ್ಳಿ ಬೇಕಲ್ಲ, ಹಾಗೆ ಮಸಾಲೆ ವಡೆಗೂ ಅವ್ರು ಸಣ್ಣದಾಗಿ ಈರುಳ್ಳಿ ಎಲ್ಲ ಹೆಚ್ಚಿ ಸೈಡಲ್ಲಿ ಇಟ್ಟಿದ್ರು. ಆಲೂಗಡ್ಡೆ ಇನ್ನೇನು ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಳ್ಳೋದು ಅಷ್ಟೇ ಒಂದು ಬಾಕಿ ಇತ್ತು. ಹಾಗೆ ಕಡಲೆಬೇಳೆಗೂ ನೀರು ಹಾಕಿ ಇಟ್ಟಿದ್ರು. ಈ ರೀತಿ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡಿಟ್ಟಿದ್ರು. ಅಷ್ಟೊತ್ತಿಗೆ ಸ್ನಾನನೂ ಮುಗಿಸಿದ್ರು. ಫೋಟೋಗೆಲ್ಲ ಹೂವೂ ಇಟ್ಟಿದ್ದೀನಿ. ಏನು ಪರವಾಗಿಲ್ಲ, ನೀನೆಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ನಿಜವಾಗ್ಲೂ ಜೀವ ಬಂದಂಗಾಯಿತು ಸ್ವಲ್ಪ ನನಗೆ. ಇಲ್ಲಿ ಹೆಸರುಬೇಳೆಗೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ 1-2, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕಿ ಹೆಸರುಬೇಳೆಗೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಸೌತೆಕಾಯಿ ಎಲ್ಲ ಕೊತ್ತುಬಿಟ್ಟು ಅದನ್ನು ಹೆಸರುಬೇಳೆ ಎಲ್ಲ ನೆನೆಸಿ ಇಟ್ಟಿದ್ರು ಅದನ್ನು. ಹಾಗೆ ನಾನು ಕಡಲೆಬೇಳೆನ ಮಿಕ್ಸಿಗೆ ಹಾಕ್ಕೊಂಡೆ. ಅದಾದಮೇಲೆ ಮಸಾಲೆ ವಡೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡಲೆಬೇಳೆನೆಲ್ಲ ಮಿಕ್ಸಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ, ಸೋಡಾ, ಉಪ್ಪು, ರುಚಿಗೆಲ್ಲ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು. ಇಷ್ಟೇ ಮಸಾಲೆ ವಡೆ. ತುಂಬ ರುಚಿಯಾಗಿತ್ತು. ನಮ್ಮ ಮನೆಯವರಂತೂ ಎಲ್ಲ ಅಡುಗೆಗಿಂತ ಈ ಕಡಲೆಬೇಳೆ ವಡೆನೇ ಅಲ್ಟಿಮೇಟ್ ಆಗಿದೆ ಅಂತ ಹೇಳಿದ್ರು. ಅವ್ರಿಗಂತೂ ಪಂಚಪ್ರಾಣ. ಎಲ್ಲರೂ ಇಷ್ಟಪಟ್ಟರು. ಚಾರ್ವಿ ಅಂತೂ ಜಗಳ ಮಾಡಿದ್ಲು, ನನಗಿನ್ನೂ ಬೇಕಿತ್ತು ಅಂತ ಹೇಳ್ಬಿಟ್ಟು. ಸಂಜೆ ಅಷ್ಟೊತ್ತಿಗೆ ಖಾಲಿ ಆಯಿತು, ಆದರೂ ಮತ್ತೆ ಬೇಕು ನನಗೆ ವಡೆ ಬೇಕು ಅಂತ ಹಠ ಮಾಡ್ತಿದ್ಲು. ಆಯ್ತಮ್ಮ ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅಷ್ಟು ರುಚಿಯಾಗಿ ಬಂದಿತ್ತು.
ಹಾಗೆ ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಇಟ್ಟಿದ್ರಲ್ವ, ಅದನ್ನು ಒಗ್ಗರಣೆ ಮಾಡಿಕೊಂಡು, ಅಂದರೆ ಈರುಳ್ಳಿ, ಕಡಲೆಬೇಳೆ, ಮೆಣಸಿನಕಾಯಿ ಎಲ್ಲ ಹಾಕಿ ಅರಿಶಿನ ಪುಡಿ ಹಾಕಿ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಂಡು ಆಲೂಗಡ್ಡೆನ ಕಿವುಚಿ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಪಲ್ಯನೂ ಒಂದು ಸೈಡು ರೆಡಿ ಮಾಡಿಕೊಂಡೆ. ಒಡೆಗೆ ಎಣ್ಣೆ ಕಾಯೋಷ್ಟೊತ್ತಿಗೆ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗೆ ಕಿಟಕಿ ಒಳಗಡೆ ಸೂರ್ಯ ಬರ್ತಾ ಇದ್ದಂಗೆ ಕಿಟಕಿ ಒಳಗಡೆ ಮುಖಕ್ಕೇ ಕಿರಣಗಳು ಬೀಳ್ತಾ ಇರುತ್ತೆ. ನನಗೆ ಯಾವಾಗಲೂ ಬೆಳಗ್ಗೆನೇ ಸ್ವಲ್ಪ ಹೊತ್ತು ಆ ರೀತಿ ಕಿಟಕಿ ಹತ್ರ ನಿಂತ್ಕೊಂಡ್ರೆ ಒಂಥರ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ವರ್ಷದ ಮೊದಲನೇ ದಿನ ನಮಗೆ ಸೂರ್ಯ ತುಂಬ ಬ್ರೈಟಾಗಿ ಬೆಳಕನ್ನು ಕೊಡ್ತಾ ಇದ್ದಾನೆ. ಹಾಗೆ ಈ ಕಡೆ ಒಂದು ಸೈಡು ಕಡಲೆಬೇಳೆ ಮಸಾಲೆ ವಡೆ ರೆಡಿ ಆಗ್ತಾ ಇದೆ. ಯುಗಾದಿ ಹಬ್ಬವು ಚೈತ್ರ ಮಾಸದ ಮೊದಲನೇ ಹಬ್ಬ ಆಗಿರುತ್ತೆ. ಅದಕ್ಕೋಸ್ಕರ ಏನು ಅಂತಂದರೆ, ಈಗ ನಾವೆಲ್ಲ ಅಬ್ಸರ್ವ್ ಮಾಡಿರೋ ಹಾಗೆ ಮರ ಮತ್ತು ಗಿಡಗಳಲ್ಲಿ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಹುಟ್ಕೊಳ್ತಾ ಇರುತ್ತೆ. ಹಾಗಾಗಿ ಈ ಹೊಸ ಚಿಗುರು ಬರುವಂತಹ ಅವಧಿಯನ್ನೇ ನಾವು ಹೊಸ ವರ್ಷ ಅಂತೇಳ್ಬಿಟ್ಟು ನಾವು ಎಲ್ಲರೂ ಹಿಂದೂ ಧರ್ಮದ ಪ್ರಕಾರ ನಮಗೆ ಇದು ಹೊಸ ವರ್ಷದ ಉಗಮ. ನಾವು ಆ್ಯಕ್ಚುಲಿ ಕ್ಯಾಲೆಂಡರ್ ಸ್ಟಾರ್ಟಿಂಗ್ ಡೇನ ಹೊಸ ವರ್ಷ ಅಂತ ಆಚರಿಸ್ತೀವಲ್ಲ, ಅದು ದಿನಾಂಕ ಮಾತ್ರ ಬದಲಾಗುತ್ತೆ. ಬಟ್ ಇದು ಪ್ರಕೃತಿಯಲ್ಲಿಯೇ ಬದಲಾವಣೆ ಕೊಡುವಂತಹ ಒಂದು ದಿನ, ಹಾಗೆ ಒಂದು ಮಾಸ ಅಂತ ಹೇಳ್ಬೋದು. ಹಾಗೆ ಯುಗ ಮತ್ತು ಆದಿ ಅಂತಂದರೆ ಒಂದು ಹೊಸ ವರ್ಷದ ಉಗಮ ಅಂತ ಹೇಳ್ಬೋದು. ಹಾಗಾಗಿ ನಾವು ಹಿಂದೂಗಳಾಗಿ ಈ ಯುಗಾದಿ ಹಬ್ಬವನ್ನು ಸಾಂಪ್ರದಾಯವಾಗಿ ಹಾಗೆ ಕಡ್ಡಾಯವಾಗಿ ಆಚರಿಸಬೇಕಾಗಿರುವಂತಹ ಒಂದು ಹಬ್ಬ ಅಂತ ಹೇಳ್ಬೋದು. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವ ಈ ದಿನದಲ್ಲಿ ಬ್ರಹ್ಮಾಂಡವನ್ನೇ ರಚಿಸಿ ಹಾಗೆ ಮಾನವ ಕುಲವನ್ನು ಸೃಷ್ಟಿ ಮಾಡಿರುವಂತಹ ದಿನ ಆಗಿರುತ್ತೆ. ಹಾಗೆ 12ನೇ ಶತಮಾನದಲ್ಲಿಯೇ ನಮ್ಮ ಭಾರತದ ಗಣಿತಶಾಸ್ತ್ರಜ್ಞರಾದಂತಹ ಭಾಸ್ಕರಾಚಾರ್ಯರು ಈ ಯುಗಾದಿಯನ್ನು ಹೊಸ ವರ್ಷ ಆರಂಭ, ಹೊಸ ತಿಂಗಳು, ಹೊಸ ದಿನ ಅಂತೇಳಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಈ ದಿನವನ್ನು ಯುಗಾದಿ ಅಂತೇಳಿ ನಮ್ಮೆಲ್ಲ ಹಿಂದೂ ಧರ್ಮದವರು ಈ ಹಬ್ಬವನ್ನು ಆಚರಿಸ್ತೀವಿ. ನನಗೆ ಗೊತ್ತಿರುವಂತಹ ಸ್ವಲ್ಪ ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಯುಗಾದಿ ಹಬ್ಬದ ಬಗ್ಗೆ. ನಿಮಗೇನು ಗೊತ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯೆಲ್ಲ ಹಬ್ಬ ಆಚರಿಸಿದ್ದೀರಾ ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಹೋಳಿಗೆನ ನಾನು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಪಲ್ಯ, ಚಿತ್ರಾನ್ನ, ಹೆಸರುಬೇಳೆ ಎಲ್ಲ ರೆಡಿಯಾಗಿತ್ತು. ಅದನ್ನೆಲ್ಲ ಸಮಾಧಿಗಳಿಗೆ ಪೂಜೆ ಮಾಡೋದಕ್ಕೆ ಬಾಕ್ಸ್ಗಳಿಗೆಲ್ಲ ಹಾಕ್ಕೊಟ್ಟಿದ್ದೀನಿ. ನಾನು ಎಲ್ಲ ಮಾಡಿರುವಂಥ ಅಡುಗೆಗಳನ್ನು ಬಾಕ್ಸ್ಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ಅಮ್ಮನೂ ದೇವರ ಕೋಣೆಯನ್ನೆಲ್ಲ ರೆಡಿ ಮಾಡಿಕೊಂಡು ಅವರು ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ದಾರೆ. ಪೂಜೆಗೆ ಹೋಗೋದಕ್ಕೆ ಬ್ಯಾಗಲ್ಲೆಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಹಾಗೆ ಈಗ ನೀವು ನೋಡುವಂಥ ಫೋಟೋಗಳು ನಮ್ಮ ಮನೆಯವರ ಅಜ್ಜಿ ತಾತ ಎಲ್ಲರಿಗೂ ಹೂವು ಇಟ್ಟು ಎಲ್ಲರಿಗೂ ಕಡ್ಡಿ ಹಚ್ಚಿ ಅವರು ಪೂಜೆಗೆ ಹೊರಟರು.
ಅವರು ಪೂಜೆಗೆ ಹೊರಡೋಷ್ಟೊತ್ತಿಗೆ ಎಕ್ಸಾಕ್ಟಾಗಿ 7:45 ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದ, ಒಳ್ಳೆ ಚುರುಕಾಗಿ ಬಿಸಿಲು ಬರ್ತಾಯಿತ್ತು. ನಾನು ಹಾಗೆ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗಂತೂ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಬೇಸಿಗೆ ಇರೋದ್ರಿಂದ ಸೂರ್ಯನಿಗೆ ಗುರು ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಮಾಡು ಅಂತ ಹೇಳ್ಬಿಟ್ಟು ಒಂದು ರೀಲ್ ಇದೆಯಲ್ವ, ಹಂಗೆ ಹೇಳೋ ಹಂಗೆ ಆಗಿಬಿಟ್ಟಿದೆ. ಅಷ್ಟೊಂದು ಸುಡು ಸುಡು ಬಿಸಿಲು. ಹಿಂದಿನ ದಿನ ಸ್ವಲ್ಪ ಕತ್ಲಾಗ್ಬಿಟ್ಟಿತ್ತು ನಾನು ವಿಡಿಯೋ ಮಾಡೋವಾಗ, ರಂಗೋಲಿ ಹಾಕ್ಬಿಟ್ಟು ವಿಡಿಯೋ ಮಾಡೋವಾಗ. ಈಗ ಒಳ್ಳೆ ಬಿಸಿಲು ಮತ್ತು ಒಳ್ಳೆ ಬೆಳಕಿರೋದ್ರಿಂದ ರಂಗೋಲಿ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಯುಗಾದಿ ಹಬ್ಬದ ಮಾವಿನ ತೋರಣ ಮತ್ತು ಬಾಗಿಲಿನ ತೋರಣ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ. ಹೀಗಂತೂ ಚಾರ್ವಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಲಗೋದು ಲೇಟು ಮತ್ತು ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ. ಮಲಗೋದಂತೂ 11:30 12 ಆಗುತ್ತೆ. ಬೆಳಗ್ಗೆ ಒಂದೊಂದು ಸತಿ 9:30 10 ಆಗಿಬಿಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಒಬ್ಬಟ್ಟು ಪ್ರಿಪ್ರೇಷನ್ಗೆ ಪಾಪ ಚಾರ್ವಿ ಹೆಲ್ಪ್ ಮಾಡಿದ್ಲಲ್ವ, ಹಾಗಾಗಿ ಅವಳು ಸಹ 12:30ಗೆ ಮಲಗಿದ್ದು. ಹಾಗಾಗಿ ಇನ್ನೂ ಅವಳು ನಿದ್ದೆ ಮಾಡ್ತಾನೆ ಇದ್ಲು. ಐಸ್ ಒಳಗಿದ್ದಂಗವೆ. ಕಲ್ಲ ಉದುರಿಸಿ ಹಾಕಿದೆ ಒಂದು 25 ಎಳ್ನೀರು 30 ಎಳ್ನೀರು ಕಲ್ಲೊಳಗೆ. ಸ್ವೀಟ್ ಅದು. ನೋಡ್ಬಿಟ್ಟು ಏಯ್ ಇಲ್ದಪ್ಪ ಹೇಳು ಮೈಗೆಲ್ಲ ಎಣ್ಣೆ ಹಾಕೊಳ್ಳೋ ಅಂತೆ. ಪಪ್ಪ ಎಣ್ಣೆ ಹಚ್ತಾ ಇದ್ದಳು. ಚಿನಿ, ಎಳ್ನೀರೊಂದು ಕುಡಿಯೋಗು ಪಪ್ಪ. ನೋಡಿ ನನಗೊಂದು ಹೊಡೆದು ಕೊಡ್ತು. ಪಪ್ಪ ಕುಡಿತು, ನೀನೊಂದು ಕುಡಿಯೋಗು. ಫುಲ್ಲು ಕೋಲ್ಡ್ ಆಗೋತೈತೆ. ಹೆಂಗೈತೆ ಗೊತ್ತಾ ಮನೆ ಎಳ್ನೀರು, ಫ್ರಿಜ್ ಒಳಗಡೆ ಇರಲ್ಲ ವಾಟರ್, ಹಂಗೈತೆ. ಬೆಳಗ್ಗೆನೆ ಕುಡಿಬೇಕು ಎಳ್ನೀರು. ಹೊಡಿತಾ ಇದ್ದೋ ಪಪ್ಪ. ಚಿನ್ನಮ್ಮ ಹೊಡೋಗು, ಮೈಗೆಲ್ಲ ಎಣ್ಣೆ ಹಾಕ್ಸ್ಕೊಂಡಂತ ಹೋಗು. ಬನ್ನಿ ಎಲ್ಲೋಗಿದ್ರಿ? ಎಲ್ಲೋಗಿದ್ದೆ? ಹಲೋ ಸರ್, ಎಲ್ಲೋಗಿದ್ರಿ ಸರ್? ಮಿಯಾವ್, ಎಲ್ಲೋಗಿದ್ರಿ? ಎಲ್ಲೋಗಿದ್ದೆ? ಬೆಳಗ್ಗೆಯಿಂದ ಎಲ್ಲೋಗಿದ್ದೆ? ಎಲ್ಲೋಗಿದ್ದೆ? ಇಲ್ಲಿ ನೋಡು. ಛೀ, ಹಾಯ್, ಥು ಥು, ಹಾಯ್, ಛೀ. ದಾ ಬೈ ಕಡೆ ಬೇಡ, ಬಾ, ಅದು ಬಾ ಬೇಡ ಬಾ.
ಎಲ್ಲೋಗಿದ್ದೆ ಬೆಳಗ್ಗೆಯಿಂದ? ಹಾಂ, ಸರ್ ಬಾಯ್ಲಿ ಬಾ. ಹಾಂ, ಬೇವಿನ ಎಲೆ ಇತ್ತು, ಬಟ್ ಬೇವಿನ ಹೂವು ತುಂಬ ಕಡಿಮೆ ಇತ್ತು. ಹಾಗಾಗಿ ನಾನು ನಮ್ಮ ಮನೆಯವರು ಬೇವಿನ ಹೂವು ಕಿತ್ಕೊಂಬರೋಣ ಅಂತೇಳಿ ತೋಟದ ಕಡೆ ಹೋಗಿದ್ವಿ. ಹಾಗೆ ಎಳ್ನೀರನ್ನು ಕಿತ್ಕೊಟ್ರು, ಎಳ್ನೀರೆಲ್ಲ ಕುಡಿದು ಬಂದೆ. ಈಗ ಬೇವಿನ ಎಲೆ ಮತ್ತು ಬೇವಿನ ಹೂವನ್ನ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಪೂಜೆಗೆಲ್ಲ ತೊಗೊಂಡು ಹೋಗಿದ್ರು, ಬಟ್ ನಾವು ಮನೆ ಒಳಗಡೆ ಸ್ವಲ್ಪ ಹೂವೆಲ್ಲ ಇರಲಿಲ್ಲ. ಸ್ವಲ್ಪ ಹೂವು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದ ದಿನ ನಾವು ಬೇವು ಬೆಲ್ಲನ ಯಾಕೆ ತಿನ್ನಬೇಕು ಅಂತ ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟು ನಿಮಗೆ ಹೇಳ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೇವು ಅಂದರೆ ಕಹಿ, ಬೆಲ್ಲ ಅಂದರೆ ಸಿಹಿ. ಯುಗಾದಿ ಎಂದು ಬೇವು ಬೆಲ್ಲ ನಮ್ಮ ಜೀವನದಲ್ಲಿ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತೇಳಿ ನಾವು ಕಹಿ ಮತ್ತು ಸಿಹಿಯನ್ನು ತಗೊಳ್ತೀವಿ. ಹಾಗೆ ಬ್ರಹ್ಮಾಂಡದ ರಾತ್ರಿ ಹಗಲನ್ನು ಮತ್ತು ಸೋಲು ಗೆಲುವನ್ನು ಸೂಚಿಸುತ್ತೆ ಇದು. ಬೇವು ಬೆಲ್ಲದ ಸಿಹಿ ಮತ್ತು ಕಹಿ ಆಸ್ವಾದನೆ ಎರಡೂ ನಮ್ಮ ಜೀವನದ ನೋವು ನಲಿವಿನಿಂದ ಕೂಡಿರಲಿ, ಹಾಗೆ ಸುಖ ದುಃಖದಿಂದ ಕಷ್ಟ ಸುಖಗಳಿಂದ ತುಂಬಿರಬೇಕು ಅಂಥೇಳಿ ಇದರ ಒಳ ಅರ್ಥ ಆಗಿರುತ್ತೆ. ಇದು ಏನೋ ನಮಗೆ ಅಲ್ಲಿ ಇಲ್ಲಿ ಹೇಳೋ ಅಂತಹ ಒಂದು ಮಾತಾಗಿರುತ್ತೆ. ಬಟ್ ನನ್ನ ಕಾಲೇಜ್ ಲೈಫಲ್ಲಿ ನನಗೆ ತಿಳ್ಕೊಂಡಿರುವಂತಹ ಒಂದು ಮಾಹಿತಿ ಪ್ರಕಾರ ನಾನು ಹೇಳೋದಾದರೆ, ನಮ್ಮ ಲೆಕ್ಚರರು ಏನು ಹೇಳ್ತಿದ್ರು ಅಂತಂದರೆ, ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ನಾವು ಪದಾರ್ಥಗಳನ್ನು ನಾವು ಹಿರಿಯರು ಇದೇ ತಗೊಳ್ಬೇಕು, ಈ ಹಬ್ಬಕ್ಕೆ ಇಂಥ ಟೈಮಲ್ಲೇ ನಾವು ಈ ಪದಾರ್ಥಗಳನ್ನು ಬಳಸಬೇಕು ಅಂತೇಳಿ ನಿಗದಿ ಮಾಡಿದ್ದಾರೆ. ಅದನ್ನು ನಿಜವಾಗ್ಲೂ ನಮ್ಮ ಲೆಕ್ಚರರ್ ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ. ಏನಪ್ಪ ಅಂತಂದರೆ, ಈಗ ಮೊದಲನೇ ಹಬ್ಬ ಯಾವುದು? ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಚಳಿಗಾಲ ಇರುತ್ತಲ್ವ, ಹಾಗಾಗಿ ನಾವು ಎಳ್ಳು ಬೆಲ್ಲನ ತಗೊಳ್ತೀವಿ. ಏನಕ್ಕೆ ಅಂತಂದರೆ ಚಳಿ ಇರುತ್ತೆ, ಹಾಗಾಗಿ ಎಳ್ಳು ತಿನ್ನೋದ್ರಿಂದ ಎಳ್ಳಲ್ಲಿ ಎಣ್ಣೆಯ ಅಂಶ ಇರುತ್ತೆ. ಹಾಗಾಗಿ ನಮ್ಮ ಚರ್ಮಕ್ಕೆ, ಅಂದರೆ ಈ ಚಳಿಗಾಲದಲ್ಲಿ ಚರ್ಮ ಒಡೆಯೋದೆಲ್ಲ ಆಗುತ್ತಲ್ವ, ಅದಕ್ಕೋಸ್ಕರ ಎಳ್ಳನ್ನು ತಿಂದರೆ ಚರ್ಮಕ್ಕೆ ಆರೈಕೆ ಸಿಗುತ್ತೆ. ಹಾಗೆ ಎಳ್ಳು ತುಂಬ ಶೀತ ಅಲ್ವಾ, ಹಾಗಾಗಿ ಬೆಲ್ಲನ ಸ್ವಲ್ಪ ಸೇರಿಸಿ ತಗೊಂಡಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ಶೀತ ಮತ್ತು ಬೆಲ್ಲ ಉಷ್ಣ ಆದಾಗ ಬ್ಯಾಲೆನ್ಸ್ ಆಗುತ್ತೆ ಅಂತೇಳ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳನ್ನು ತಗೊಳ್ತೀವಿ. ಹಾಗೆ ಯುಗಾದಿ ಟೈಮಲ್ಲಿ ಬೇವು ಬೆಲ್ಲನ ಯಾಕೆ ತೊಗೊಳ್ತೀವಿ ಅಂತಂದರೆ, ಯುಗಾದಿ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ ಅಲ್ವಾ, ರೋಗಗಳು ಜಾಸ್ತಿ, ಕಾಯಿಲೆಗಳು ಜಾಸ್ತಿ. ಅದಕ್ಕೋಸ್ಕರ ಬೇವನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ರೋಗಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಬೇವು. ಅದಕ್ಕೋಸ್ಕರ ಬೇವು ಬೆಲ್ಲನ ತಗೊಳ್ತೀವಿ. ಈ ರೀತಿ ನಮ್ಮ ಹಿರಿಯರು ಒಂದೊಂದು ಹಬ್ಬಕ್ಕೆ ಒಂದೊಂದು ಪದಾರ್ಥ ಅಂತೇಳ್ಬಿಟ್ಟು ಮಾಡಿದ್ದಾರೆ ಅಂತೇಳಿ ನಮಗೆ ಲೆಕ್ಚರರ್ ಹೇಳಿದಾಗ ಆವಾಗಲೇ ತಿಳ್ಕೊಂಡಿದ್ವಿ. ನನಗೆ ಎಷ್ಟು ತಿಳ್ಕೊಂಡಿದ್ನೋ ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅಭ್ಯಂಜನ ಸ್ನಾನ ಅಂತಂದರೆ ಹರಳೆಣ್ಣೆಯನ್ನು ಬಾಡಿಗೆ ಅಂದರೆ ಮೈಗೆಲ್ಲ ಹಚ್ಕೊಳ್ತಾ ಇದ್ವಿ. ನಾನು ನಮ್ಮ ಮನೆಯವ್ರಿಗೆ ಹಚ್ಚಿದೆ. ನಮ್ಮ ಮನೆಯವರು ವರ್ಷಕ್ಕೊಂದು ಸತಿ ಅಷ್ಟೇ ನಾನು ಈ ರೀತಿ ಹಚ್ಚಿಸ್ಕೊಳ್ಳೋದು. ಅಭ್ಯಂಜನ ಸ್ನಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎಲ್ಲ ಸಕಲ ಐಶ್ವರ್ಯಗಳು, ನಮಗೆ ಆನಂದ ಸುಖ ಶಾಂತಿ ಎಲ್ಲ ಸಿಗುತ್ತೆ ಅಂತೇಳ್ಬಿಟ್ಟು ನಮ್ಮ ಹಿರಿಯರ ನಂಬಿಕೆ. ಅಭ್ಯಂಜನ ಸ್ನಾನ ಯುಗಾದಿ ಹಬ್ಬದ ದಿನ ಮಾಡೋದ್ರಿಂದ, ಅಂದರೆ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ಈ ಅಭ್ಯಂಜನ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳ್ಬಿಟ್ಟು ನಮ್ಮ ಹಿರಿಯರು ಈ ಹಬ್ಬದಕ್ಕೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥ ಪದ್ಧತಿನ ಹಿಂದಿನ ಕಾಲದಿಂದನೂ, ಅಂದರೆ ಮಿಸ್ಸೇ ಮಾಡದೇ ಇರೋ ಹಾಗೆ ಮಾಡ್ಕೊಂಡು ಬಂದಿರೋ ಅಂಥದ್ದು ಈ ಪದ್ಧತಿ. ಈ ಹರಳೆಣ್ಣೆ ಸ್ನಾನನ ಏನಕ್ಕೆ ಮಾಡ್ತಾರೆ ಅಂತಂದರೆ, ನಮಗೆ ಜನರಲ್ಲಾಗಿ ಗೊತ್ತಿರೋ ಅಂಥದ್ದು ಹರಳೆಣ್ಣೆ ಶೀತ ಅಲ್ವಾ, ಹಾಗೆ ಈಗ ತುಂಬ ಬಿಸಿಲಿರೋದ್ರಿಂದ ಹರಳೆಣ್ಣೆನ ಮೈಗೆ ಹಚ್ಕೊಳ್ಳೋದ್ರಿಂದ ದೇಹಕ್ಕೆ ತಂಪು ಕೊಡುತ್ತೆ. ಈ ರೀತಿ ಅಭ್ಯಂಜನ ಸ್ನಾನ ಮಾಡೋದ್ರಿಂದ ದೇಹ ತಂಪಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೀಸನ್ ಆಗಿ ಮಾಡುವಂಥ ಹಬ್ಬಗಳಲ್ಲಿ ಈ ರೀತಿ
ಇರುತ್ತೆ. ನಿಜವಾಗ್ಲೂ ನಾವು ಎಷ್ಟೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕು. ನಾನು ನನ್ನ ಕಾಲೇಜ್ಗೆ ಹೋಗ್ತಾ ಇದ್ದಾಗ ನಮ್ಮ ಲೆಕ್ಚರರ್ ಹೇಳ್ದಾಗ ಹೌದಲ್ವಾ, ನಮಗೇನೂ ಗೊತ್ತಿಲ್ಲ, ಏನೋ ಹಬ್ಬ ಮಾಡ್ತೀವಿ, ಅಮ್ಮಂದರು ಅಡುಗೆ ಮಾಡ್ತಾರೆ, ಎಳ್ಳು ಬೆಲ್ಲ ಕೊಡ್ತಾರೆ, ಬೇವು ಬೆಲ್ಲ ಕೊಡ್ತಾರೆ, ಕಜ್ಜಾಯ ಕೊಡ್ತಾರೆ, ತಿಂತೀವಿ. ಹಾಗೆ ನಮಗೆ ಗೊತ್ತಿರೋ ಹಾಗೆ ಶ್ರೀರಾಮನವಮಿಗೆ ಕರ್ಬೂಜದ ಹಣ್ಣು ಮತ್ತು ಬೆಲ್ಲ ಹಾಕಿ ಪಾನಕ ಎಲ್ಲ ಮಾಡ್ಕೊಂಡು ಕುಡಿತೀವಿ. ಏನಕ್ಕೆ ಕುಡಿತೀವಿ ಅಂತಂದರೆ ತುಂಬ ಬಿಸಿಲಿರುತ್ತೆ, ಕರ್ಬೂಜದ ಹಣ್ಣು ತುಂಬ ತಂಪು, ಹಾಗಾಗಿ ಆ ಟೈಮಲ್ಲಿ ನಾವು ಕರ್ಬೂಜದ ಹಣ್ಣನ್ನು ಬಳಸ್ತೀವಿ. ಬೇರೆ ಟೈಮಲ್ಲೆಲ್ಲ ಯಾಕೆ ಬಳಸೋದಿಲ್ಲ? ಅದನ್ನೆಲ್ಲ ನಾವು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಎಷ್ಟೊಂದು ನಮ್ಮ ಹಿರಿಯರು ನಮಗೆ ಎಷ್ಟೊಂದು ಒಳ್ಳೆ ಪದ್ಧತಿಗಳನ್ನು ನಮಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ ಅಂಥೇಳಿ ತುಂಬ ಖುಷಿ ಅಂತ ಅನಿಸುತ್ತೆ. ಹಾಗಾಗಿ ನಾವು ಕೂಡ ಈ ಏನು ನಮ್ಮ ಹಿರಿಯರು ಪಾಲಿಸ್ಕೊಂಬಂದಿರುವಂತಹ ಈ ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ನಾವು ಬಳುವಳಿಯಾಗಿ ಕೊಡಬೇಕು ಅಲ್ವಾ? ಹಾಗಾಗಿ ನಮ್ಮ ಮಕ್ಕಳಿಗೂ ಇದ್ರ ಬಗ್ಗೆ ಹೇಳಿಕೊಟ್ಟು ನಾವು ಈ ಸಂಸ್ಕೃತಿಯನ್ನು ಉಳಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಸ್ವಲ್ಪ ಚಾರ್ವಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿಸ್ಬೇಕಿತ್ತು, ಅದನ್ನು ಮಾಡಿಸ್ಬಿಟ್ಟು ತುಂಬ ಬಿಸಿಲಾಗ್ಬಿಟ್ಟಿತ್ತು. ಇಷ್ಟೊತ್ತಿಗೆ ನಾವು ಊಟನೂ ಮಾಡಿರಲಿಲ್ಲ. ನಮ್ಮ ಮನೆಯವ್ರು ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾನು ಲಾಸ್ಟ್ ವ್ಲಾಗಲ್ಲಿ ಹಸುನ ಮಾರಿದ್ದು ತೋರಿಸ್ದೆ. ಮಾರಿದ್ದಾದಮೇಲೆ ಇನ್ನೊಂದು 3 ಪುಟ್ಟ ಕರುಗಳನ್ನು ತೊಗೊಂಡು ಬಂದಿದ್ದಾರೆ. ಅದನ್ನು ಮತ್ತೆ ಮೇಯಿಸಿಬಿಟ್ಟು ಅದನ್ನು ಮಾರೋದು. ಈ ರೀತಿ ಪ್ರೀತಿಯಿಂದ ಸಾಕಿ ಮತ್ತೆ ಮಾರುವಾಗ ಮನಸ್ಸಿಗೆ ಸ್ವಲ್ಪ ಬೇಜಾರಂತ ಅನಿಸುತ್ತೆ. ಹಾಗೆ ಯುಗಾದಿ ಹಬ್ಬದ ದಿನ ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಒಂದು ಚಂದ ಅಲ್ವಾ? ಅದಕ್ಕೋಸ್ಕರ ನಮ್ಮ ತೋಟದಲ್ಲೇ ಬಾಳೆ ಮರ ಇದೆಯಲ್ಲ, ಅದರಲ್ಲೇ ಎಲೆ ತೊಗೊಂಡು ಬಂದು ಊಟ ಮಾಡೋಣ ಅಂತೇಳ್ಬಿಟ್ಟು ಎಲೆ ತೊಗೊಂಬರಕ್ಕೆ ಹೋಗಿದ್ದೀನಿ. ನಮ್ಮ ಮನೆಯವರು ತುಂಬ ಹಶ್ವಾಗ್ತಾಯಿದೆ, ನೀನು ಎಲೆನೂ ತರೋದು ಬೇಡಬ್ಬ, ಪ್ಲೀಸ್ ಊಟ ಬಡಿಸು ಅಂತ ಕೇಳ್ತಾಯಿದ್ರು. ಇಲ್ಲ ಇರು, ವರ್ಷಕ್ಕೆ ಒಂದು ಸತಿ ಈ ರೀತಿ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡೋವಂತಹ ಅವಕಾಶ ಸಿಗುತ್ತೆ, ಯಾಕೆ ಮಿಸ್ ಮಾಡ್ಕೊಳ್ಬೇಕು? ಅದು ನಮ್ಮ ತೋಟದಲ್ಲೇ ಇರುವಂತಹ ಬಾಳೆ ಎಲೆಯನ್ನು ತೊಗೊಂಬಂದು ಊಟ ಮಾಡೋದಿದೆಯಲ್ಲ, ಅದರಲ್ಲಿರುವಂಥ ಖುಷಿ ಮತ್ಯಾವುದ್ರಲ್ಲೂ ಇರಲ್ಲ. ಈ ಬಾಳೆ ಮರ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ಇದು ನಮ್ಮ ಅಪ್ಪ ಅಮ್ಮ ನನಗೆ ಕೊಟ್ಟಿರುವಂಥ ಗಿಫ್ಟು. ಹಾಗೆ ನನಗೂ ಮತ್ತು ನಮ್ಮ ಮನೆಯವ್ರಿಗೂ ಇಲ್ಲಿ ಊಟನ ಬಡಿಸ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು, ಹೆಸರುಬೇಳೆ, ಕಡಲೆಬೇಳೆ ವಡೆ, ಚಿತ್ರಾನ್ನ ಇದನ್ನೆಲ್ಲ ಮಾಡಿದ್ವಿ. ಮತ್ತು ಅನ್ನ ರಸ, ಅನ್ನ ರಸ ಅಂದರೆ ಒಬ್ಬಟ್ಟು ಸಾರು, ಇದನ್ನೆಲ್ಲ ಮಾಡಿದ್ವಿ. ನಿಮ್ಮ ಮನೆಯಲ್ಲಿ ನೀವು ಹೇಗೆಲ್ಲ ಅಡುಗೆ ಮಾಡಿದ್ವಿ, ಏನೆಲ್ಲ ಅಡುಗೆ ಮಾಡಿದ್ರಿ, ಹೇಗೆಲ್ಲ ಆಚರಿಸಿದ್ರಿ ಹಬ್ಬನ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಊಟ ಎಲ್ಲ ಮುಗಿಸಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಯಾಕೆಂದರೆ ನಿನ್ನೆ ಅಂದರೆ ಹಿಂದಿನ ದಿನ 12:30 ಆಗಿಬಿಟ್ಟಿತ್ತು.
ಇವತ್ತು ಹಬ್ಬಕ್ಕೆ ಅಂತೇಳಿ 5 ಗಂಟೆಗೇ ಬೇರೆ ಎದ್ದಿದ್ವಲ್ಲ, ತುಂಬ ಟಯರ್ಡ್ ಅಂತ ಅನ್ನಿಸ್ಬಿಡ್ತು. ಮನುಷ್ಯನಿಗೆ ನಿದ್ದೆ ಇಲ್ಲ ಅಂತಂದರೆ ಒಂಥರ ಹುಚ್ಚರ ಆಗ್ಬಿಡ್ತೀವಿ. ಅದಕ್ಕೆ ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ವಿ. ಅದಾದಮೇಲೆ ಎದ್ದು ನೆಕ್ಸ್ಟ್ ಡೇ ಹೊಸ್ತೊಡ್ಕು ಇದೆಯಲ್ಲ, ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊಂಬರೋಣ ಅಂತೇಳಿ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಕಾರ್ಡ್ ತೊಗೊಂಡಿದ್ಯಾ? ಕಾರ್ಡ್ ಹಬ್ಬದ ದಿನ ಜನ ಯಾರೂ ಇರಲ್ಲ ಅಂತೇಳಿ ಅಂದ್ಕೊಂಡೋದ್ವಿ. ನಾನು ನಮ್ಮ ಮನೆಯವರು ನಿಜವಾಗ್ಲೂ ಯಪ್ಪ ಹಬ್ಬ ಮಾಡಿದ್ರೋ ಇಲ್ಲೋ ಜನ ಅಂತೇಳಿ ಅಂದೆ ನಾನು. ಅದಕ್ಕೆ ನಮ್ಮ ಮನೆಯವರು ಹೇಳಿದ್ರು, ನೀನು ಹೇಗೆ ಕೂಲ್ ಡ್ರಿಂಕ್ಸ್ ಬೇಕು ಅಂತ ತೊಗೊಂಬರಕ್ಕೆ ಬಂದಿಯಲ್ಲ, ಹಾಗೆ ಜನನೂ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗಿ ಬಂದಿರ್ತಾರೆ. ಐಸ್ ಕ್ರೀಮ್ ಅಂತೂ ಬೈ 1 get 1 ಇತ್ತು. ಐಸ್ ಕ್ರೀಮ್ ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಕೂಲ್ ಡ್ರಿಂಕ್ಸ್ ಮಾತ್ರ ತರೋಕ್ಕೆ ಅಂತೇಳಿ ಹೋಗಿ 2,000 ಬಿಲ್ ಮಾಡ್ಕೊಂಡು ಬಂದ್ವಿ. ಅದೇ ರೀತಿ ಪ್ರತಿ ಸಲ ಡಿಮಾರ್ಟ್ಗೆ ಹೋದಾಗ್ಲೂ ಈ ರೀತಿ ಎಕ್ಸ್ಟ್ರಾ ಬಿಲ್ ಆಗ್ತಾನೇ ಇರುತ್ತೆ. ಐಸ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಮಿಲ್ಕಿ ಮಿಸ್ಟ್ ಐಸ್ ಕ್ರೀಮ್ ಬೇಕು ಅಂತೇಳ್ಬಿಟ್ಟು ತುಂಬ ಸರ್ಚ್ ಮಾಡಿದೆ, ಎಲ್ಲ ಔಟ್ ಆಫ್ ಸ್ಟಾಕು. ಯಾಕಂದರೆ ಈಗಂತೂ ಸಮ್ಮರ್ ಅಲ್ವಾ, ಐಸ್ ಕ್ರೀಮ್ ಸಿಗೋದೇ ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಫ್ಲೇವರ್ ಎಲ್ಲ ಚೆನ್ನಾಗಿತ್ತು. ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡು ಬಂದಿದ್ದೆ. ಚಾರ್ವಿ ಬಂದಿದ್ದ ತಕ್ಷಣ ಅವಳಿಗೆ ಫಸ್ಟು ಓಪನ್ ಮಾಡಿಕೊಟ್ಟು ಹಾಕ್ಕೊಡ್ತಾಯಿದ್ದೀನಿ. ಚಾರ್ವಿಗೆ ಈ ಥರ ಫುಡ್ಸ್, ಐಸ್ ಕ್ರೀಮ್ ಅಂತೆ, ಚಿಪ್ಸ್ ಅಂತೆ, ಕುರ್ಕುರೆ ಅಂತೆ, ಈ ಥರ ತಿಂಡಿಗಳನ್ನು ಜಾಸ್ತಿ ಇಷ್ಟಪಡ್ತಾಳೆ. ಅದೇ ಇದ್ರ ಬದಲು ಫ್ರೂಟ್ಸ್ ಎಲ್ಲ ಕೊಟ್ಟರೆ, ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರೆ ನನಗೆ ಬೇಡಮ್ಮ ಅಂತೇಳಿ ಅವಳು ಮುಟ್ಟೋದೇ ಇಲ್ಲ. ಏನು ಮಾಡೋದು, ಈ ಕಾಲದ ಮಕ್ಕಳೆಲ್ಲ ಹಂಗೇನಾ ಅಂತ ಯೋಚಿಸ್ತೀವಿ ನಿಜವಾಗ್ಲೂ. ಎಲ್ಲ ಕೆಲಸ ಮುಗಿಸಿ ಮತ್ತೆ ಸಂಜೆ ಕಸ ಎಲ್ಲ ಒಡ್ದು ಮತ್ತೆ ಬಾಗಿಲಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಪೂಜೆನ ಮಾಡಿದ್ವಿ. ಮತ್ತು ನೆಕ್ಸ್ಟು ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಕೇರಮ್ ಮಾಡಿದ್ವಿ. ಬಟ್ ಚಾರ್ವಿ ಅವಳು ಒಬ್ಬಳೇ ಇದ್ದಾಗ ಅವಳದೇ ಒಂಥರ ಫುಲ್ಲು ಓಪನ್ ಅಪ್ ಆಗ್ತಾಳೆ. ಅದನ್ನು ನಾನಿಲ್ಲಿ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಇದಾಗಿತ್ತು ಯುಗಾದಿ ಹಬ್ಬದ ಪೂರ್ತಿಯ ವ್ಲಾಗ್. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.